ನಮಸ್ಕಾರ ಸ್ನೇಹಿತರೆ. ನಾನು ವೈದ್ಯ ಪ್ರವೀಣ್ ಪಾಟೀಲ್ ಅಂತ ಹೇಳಿಬಿಟ್ಟು ಹಿಂದಿನ ಸಾಕಷ್ಟು ವಿಡಿಯೋದಲ್ಲಿ ನಾವು ಯಾವ ಪಿತ್ತಿನ ಸಮಸ್ಯೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗೆ ಮುಖ್ಯ ಕಾರಣ ಎಚ್ ಪೈಲೋರಿ ಅನ್ನೋ ಒಂದು ರೋಗಾಣು ಅನ್ನೋದನ್ನು ಸಾಕಷ್ಟು ಮುಂಚೆ ನಾನು ಹೇಳಿದ್ದೇನೆ. ಈ ಎಚ್ ಪೈಲೋರಿ ರೋಗಾಣುವಿನಿಂದ ಬಳಲಿದವ್ರ ಸಂಕಟ ವರ್ಷಾಂಗಟ್ಲೆ ಬಳಲ್ಯಾರ. ಬರೀ ಒಂದು ಸ್ವಲ್ಪ ದಿವಸ ಟ್ರೀಟ್ಮೆಂಟ್ ತೊಗೊಂಡ ತಕ್ಷಣ ಎಷ್ಟೊಂದು ಜನ ಆರಾಮನಾಗ್ಯಾರ. ನೋಡ್ರಿ, ಕರ್ನಾಟಕದ ವಿಧಾನಸೌಧದಲ್ಲಿ ನಿಂತುಕೊಂಡು ಒಬ್ಬರು ಪ್ರತಿಷ್ಠಿತ MLA ಅವರು ಇದ್ರ ಬಗ್ಗೆ ಏನು ಮಾತಾಡ್ಯಾರ ಅಂತ ಕೇಳಿಬರು. ನನಗೊಂದು ಚಿಕ್ಕ ಸಮಸ್ಯೆ ಆಗ್ಬಿಟ್ಟಿದ್ದು ಆರೋಗ್ಯದ್ದು, ಅಂದ್ರೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು. ಸುಮಾರು ಒಂದು 100 ಜನ ಡಾಕ್ಟರ್ ಹತ್ರ ಹೋಗಿರ್ಬೋದು. ಚಿಕ್ಕ ಸಮಸ್ಯೆ, 1 ಲಕ್ಷ ರ್ಯಾಂಟ್ಯಾಕ್ ಮಾತ್ರ ನಿಂಗಿರ್ಬೋದು. ಕಾರಣ ಹುಡ್ಕೊಂಡು ಹೋದ್ರೆ ಡಾಕ್ಟರ್ಗಳು ಒಬ್ಬನು ಸಜೆಷನ್ ಕೊಡ್ಲಿಲ್ಲ. ನೋಡ್ರಿ, ಅವರ ಒಬ್ಬ MLA ಇರುವಂಥ ವ್ಯಕ್ತಿನ ಎಚ್ ಪೈಲೋರಿಯಿಂದ ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ಯಾರ ನೋಡು. ಕಡೆಗೆ ಒಬ್ಬ ಆಸ್ಟ್ರೇಲಿಯಾದವನೊಬ್ಬ ಡಾಕ್ಟರ್ ಸಿಗ್ದ. ಜಸ್ಟ್ ಅವನ ಹತ್ರ ಒಂದು ಸಜೆಷನ್ ತಗೊಂಡೆ, ಒಂದು ಬ್ಲಡ್ ಟೆಸ್ಟ್ ಮಾಡಿ ಹಿಡ್ದ, ನಿನ್ನ ಎಚ್ ಪೈಲೆಲ್ಲ ಒಂದು ಬ್ಯಾಕ್ಟೀರಿಯಾ ಇದೆ ಅಂತೇಳಿ. ಸ್ಮಾಲ್ ಪ್ರಾಬ್ಲಮ್, ಒಂದು 10 ವರ್ಷ ಮಾತ್ರ ನುಂಗಿರ್ಬೋದು ರ್ಯಾಂಟ್ಯಾಕ್ ಮಾತ್ರೇನ. ಚಿಕ್ಕ ವಿಷಯಗಳು ಎಚ್ ಪೈರಲ್ಲ ಅಂತ ಒಂದು ಬ್ಯಾಕ್ಟೀರಿಯಾ ಕಂಡಿಡ್ದ, ಒಂದು ಟ್ಯಾಬ್ಲೆಟ್ಸ್ ಕೊಟ್ಟ. 14 ವರ್ಷದಿಂದ ನನಗೆ ಅಸಿಡಿಟಿನೇ ಇಲ್ಲ. ಸೊ ಈ ಎಚ್ ಪೈಲೋರಿ ಟ್ರೀಟ್ಮೆಂಟ್ ಆದಮೇಲೆ, ಎಚ್ ಪೈಲೋರಿಗೆ ಟ್ರೀಟ್ಮೆಂಟ್ ಆದಮೇಲೆ ಸೊ ಎಷ್ಟೊಂದು ಜನ ನನಗೆ ಪೋಸ್ಟ್ ಮಾಡಿ ಕೇಳಾಕತ್ತಿದ್ರು, ನಾನು ಎಚ್ ಪೈಲೋರಿ ಟ್ರೀಟ್ಮೆಂಟ್ ತೊಗೊಂಡೇನಿ, ಸ್ವಲ್ಪ ದಿವಸದ ನಂತರ ಮತ್ತೆ ನನಗೆ ಇದು ಕಾಡಾಕತ್ತೈತಿ ಅಂತ ಕೇಳಿರು. ಇನ್ನೊಂದಿಷ್ಟು ಜನ ಏನು ಮಾಡಿದರು, ಈ ಎಚ್ ಪೈಲೋರಿ ಬರೋಕೆ ಕಾರಣ ಏನು ಅಂತ. ಸೊ ನೀವು ಟ್ರೀಟ್ಮೆಂಟ್ ತೊಗೊಂಡ ನಂತರ ಮತ್ತೆ ಎಚ್ ಪೈಲೋರಿ ಬರೋಕೆ 2 ಕಾರಣ. ಒಂದು, ನಾರ್ಮಲ್ ಮತ್ತೆ ಎಚ್ ಪೈಲೋರಿ ದೇಹವನ್ನು ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನೋ ಬ್ಯಾಕ್ಟೀರಿಯಾ ದೇಹವನ್ನು ಪ್ರವೇಶ ಮಾಡ್ತೈತಿ. 2ನೇದ್ದು, ತೊಗೊಂಡಿರುವಂತಹ ಮೆಡಿಸಿನಿಗೆ ಅದು ರೆಸಿಸ್ಟೆಂಟ್ ಆಗಿರ್ತೈತಿ. ಸೊ ರೆಸಿಸ್ಟೆಂಟ್ ಆಗಿತ್ತಂತಂದ್ರೆ ರೋಗಿಗಳ ಕೈಯಲ್ಲಿ ಏನಿಲ್ಲ, ಅದು ವೈದ್ಯರ ಕೈಯಲ್ಲಿದೆ. ಅವ್ರು ಮತ್ತೆ ವಿಚಾರ ಮಾಡಿ 3 ಡ್ರಗ್ ರೆಜಿಮನ್ನು, 4 ಡ್ರಗ್ ರೆಜಿಮನ್ನು, ಡ್ಯೂರೇಷನ್ ಚೇಂಜ್ ಮಾಡಬೇಕು, ಅದನ್ನು ಅವ್ರು ವಿಚಾರ ಮಾಡ್ತಾರೆ. ಇನ್ನು ರೋಗಿಗಳಾಗಿ ನಮಗೆ ಒಳ್ಳೊಳ್ಳೆ ಅದು ಇನ್ಫೆಕ್ಷನ್ ಆಗಬಾರ್ದು, ಯಾವುದು ಎಚ್ ಪೈಲೋರಿ ಇನ್ಫೆಕ್ಷನ್ ಆಗಬಾರ್ದು ಅನ್ನೋದಾತಂದ್ರೆ, ಹೆಲಿಕೋಬ್ಯಾಕ್ಟರಿ ಪೈಲೋರಿ ಒಳ್ಳೊಳ್ಳೆ ಬರೋದಾಗಲಿ ಹೊಸದಾಗಿ ಬರೋದಾಗಲಿ ಇದು ಆಗಬಾರ್ದಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನೋಡಿರಿ, ಇದು ಒಂದು ರಸ್ತಾದಿಂದ ಬರುತ್ತೆ, 2 ರೂಟ್ನಿಂದ ಬರುತ್ತೆ. ಓರಲ್ ರೂಟು, ಫಿಕೋ ಓರಲ್ ರೂಟು ಅಂತ ಹೇಳ್ತೇವೆ. ಓರಲ್ ರೂಟ್ ಅಂದರೆ ಯಾವ ವ್ಯಕ್ತಿಗೆ ಆಲ್ರೆಡಿ ಎಚ್ ಪೈಲೋರಿ ಇನ್ಫೆಕ್ಷನ್ ಐತಿ, ಆ ವ್ಯಕ್ತಿ ಬಾಯಿಯಿಂದ ಇನ್ನೊಂದು ವ್ಯಕ್ತಿಯ ಬಾಯಿಗೆ ಅದು ಹೆಂಗೆ ಬರುತ್ತೆ. ಸೊ ಆ ವ್ಯಕ್ತಿ ಹೋಟೆಲ್ನಾಗ ಕುಂತು ಚಮಚೆಲೆ ತಿಂದಿರ್ತಾನೆ, ಅದೇ ಆ ಚಮಚೆಗೆ ಅವಂಗ ಸಲೈವ ಅಂದ್ರೆ ಲಾಲ ರಸ ಹಚ್ಚಿರ್ತೈತಿ. ಆ ಲಾಲ ರಸ ಇನ್ನೊಬ್ಬ ಅದ ಸ್ಪೂನ್ನ ತೊಳೆಲ್ದ ಅಥವಾ ಸರಿಯಾಗಿ ತೊಳೆಲ್ದ ನಮಗೆ ಕೊಟ್ಟರು, ಅದನ್ನು ಇನ್ನೊಬ್ಬ ವ್ಯಕ್ತಿ ಸೇವಿಸಿದಂತಂತ ಅದನ್ನು ಉಪಯೋಗ ಮಾಡಿದ್ನ, ತಿನ್ನೋಕೆ ಉಪಯೋಗ ಮಾಡಿದ್ನ, ಆ ಥರ ಬರುತ್ತೆ. ಯಾವುದಾದ್ರೂ ವ್ಯಕ್ತಿ ಬಾಯಿ ಹಚ್ಚಿಬಿಟ್ಟು ಆ ಗ್ಲಾಸ್ನಿಂದ ನೀರು ಕುಡ್ದದ್ದ, ಅದೇ ಗ್ಲಾಸನ್ನು ಸರಿಯಾಗಿ ತೊಳಿಲಾರ್ದು ಇನ್ನೊಬ್ಬಂಗೆ ಕೊಟ್ಟರು. ಸೊ ಆ ಥರ ಒಬ್ಬರ ಬಾಯಿಯಿಂದ ಓರಲ್ ರೂಟ್ ಅಂತ ಹೇಳ್ತೇವೆ. ಇನ್ನೊಂದು ಫಿಕೋ ಓರಲ್ ರೂಟ್. ಯಾವಾಗ ಈಗ ನಾವು ಸಾಕಷ್ಟು ಸಲ ನೋಡಿದ್ದೇವೆ, ತರಕಾರಿಗಳನ್ನು ಬೆಳೆಯೋಕೆ ಗಟ್ರ ನೀರನ್ನು ಉಪಯೋಗ ಮಾಡಿಕೊಂಡು ತರಕಾರಿಗಳು ಬೆಳೀತಾರೆ. ಅಂದ್ರೆ ಯಾವುದನ್ನು ವೇಸ್ಟ್ ಅಂತ ಬಿಟ್ಟಿರ್ತೈತಿ ಅದರಿಂದ ತರಕಾರಿಗಳನ್ನು ಬೆಳೀತಾರೆ. ತರಕಾರಿಗಳನ್ನು ತೊಳೆಯಲ್ಲದೆ ತಿನ್ನೋದ್ರಿಂದ, ಅಥವಾ ಈಗ ಶೌಚಕ್ಕೆ ಹೋಗಿ ಬಂದ ಮೇಲೆ ಸೊ ಕೈ ತೊಳೆಯಲ್ದ ಊಟ ಏನಾದ್ರು ತಿನ್ನೋ ಪದಾರ್ಥಗಳನ್ನು ಸೇವಿಸೋದ್ರಿಂದ, ಅಥವಾ ಶೌಚಕ್ಕೆ ಹೋಗದೇ ಇದ್ದರೂ ಸಹಿತ ಕೈ ಏನಾದ್ರು ಮುಟ್ಟಿರ್ತೇವೆ, ಅಲ್ಲಿ ಎಚ್ ಪೈಲೋರಿ ಇನ್ಫೆಕ್ಷನ್ ಆಗಿರ್ತೈತಿ. ಸೊ ಸರಿಯಾಗಿ ಕೈ ತೊಳೆಯಲ್ದ ನಾವು ಆಹಾರವನ್ನು ಸೇವಿಸಿದ್ವು ಅಂತಂದ್ರೆ ನಮ್ಗೆ ಎಚ್ ಪೈಲೋರಿ ಇನ್ಫೆಕ್ಷನ್ ಆಗತ್ತೆ. ಸೊ ರೋಡ್ ಸೈಡ್ ಏನಾದ್ರು ತಿನ್ನೋದ್ರಿಂದ ಅಲ್ಲಿ ಯುಟೆನ್ಸಿಲ್ಸ್ ಸರಿಯಾಗಿ ತೊಳೆದಿರ್ಲಿಕ್ಕಿಲ್ಲ, ಅಥವಾ ಕಂಟಮಿನೇಟೆಡ್ ಹ್ಯಾಂಡ್ನಿಂದನೇ ಅವರು ಕುಕ್ ಮಾಡಿರ್ಬೋದು. ಅಂದ್ರೆ ಕೈಗಳಲ್ಲಿ ಎಚ್ ಪೈಲೋರಿ ಇನ್ಫೆಕ್ಷನ್ ಇರುತ್ತೆ, ಅವರು ಕೈ ತೊಳಿಲಾರ್ದನ್ನ ಅಡುಗೆ ತಯಾರು ಮಾಡಿರ್ತಾರೆ ರೋಡ್ ಸೈಡೆಲ್ಲ. ಸೊ ಹಾಗೆಲ್ಲ ಇದ್ದಾಗ ನಮಗೆ ಎಚ್ ಪೈಲೋರಿ ಇನ್ಫೆಕ್ಷನ್ ಬರಬಹುದು. ಸೊ ಇದು ನಾನು ಒಬ್ಬರಿಗೆ ನಾನು ಯೂಟ್ಯೂಬ್ನಾಗ ಕಾಮೆಂಟ್ ಹಾಕಿದಾಗ ನಾನು ಹೇಳಿದ್ದೆ, ನಂಗೆ ರಿಕರೆಂಟ್ ಇನ್ಫೆಕ್ಷನ್ ಆಗತೈತಿ ಎಚ್ ಪೈಲೋರಿ ಅನ್ನೋಕೆ ಸಾಮಾನ್ಯವಾಗಿ ಇದಕ್ಕೆ ಕಾರಣ ಇರುತ್ತೆ. ಇದನ್ನು ಹೆಂಗೆ ತಡೆಗಟ್ಟಬಹುದು ಅನ್ನೋದಾದ್ರೆ,
ಹೊರಗಡೆಯಿಂದ ಹೋಗಿ ಬಂದು ನಾವು ಏನಾದ್ರು ತಿನ್ನೋದಿತ್ತು ಅಂತಂದ್ರೆ ಮೊದಲು ಸೋಪ್ನಿಂದ ಕೈ ತೊಳ್ಕೊಬೇಕು. ಆಮೇಲೆ ಸಾಧ್ಯ ಆದಷ್ಟು ಹೊರಗಡೆ ಆಹಾರವನ್ನು ಸೇವಿಸಬಾರ್ದು. ನಿಮಗೆ ಖಾತ್ರಿ ಐತಿ ಇವ್ರು ಚೆಂದಂಗೆ ಪ್ರಿಪೇರ್ ಮಾಡ್ತಾರೆ, ಕೈ ತೊಳ್ಕೊಂಡ ಮಾಡ್ತಾರೆ, ಅಥವಾ ಇನ್ಫೆಕ್ಷನ್ ಆಗಲ್ದಂಗೆ ಇವರೆಲ್ಲ ನೋಡ್ಕೋತಾರೆ ಅನ್ನೋಂಗಿತ್ತ ನೀವು ಉಪಯೋಗಿಸ್ಬೋದು. ಸಾಧ್ಯ ಆದಷ್ಟು ಮನೆ ಆಹಾರನ ಉಪಯೋಗಿಸ್ರಿ. ರಾ ಫುಡ್ ಅಂದ್ರೆ ಕುಕ್ ಮಾಡಲ್ದ ಬೇಯಿಸಲ್ದ ತಿನ್ನುವಂಥ ಆಹಾರವನ್ನು ಹಾಗೇನಾದ್ರು ಉಪಯೋಗಿಸಾತಿದ್ರಿ ಅಂತಂದ್ರೆ ಸರಿಯಾಗಿ ತೊಳೆದು ಉಪಯೋಗಿಸ್ರಿ. ಹೀಗೆ ಮಾಡೋದ್ರಿಂದ ಮತ್ತು ಅಷ್ಟು ಮೀರಿ ಆಗಾಕತ್ತಿತ್ತು ಅಂತಂದ್ರೆ ನಿಮ್ಮ ಉಪಯೋಗಿಸುವಂಥ ನೀರನ್ನು ಸರಿಯಾಗಿ ಕುದಿಸಿ ಆರಿಸಿ ಒಂದು 10 ನಿಮಿಷ ಕುದಿಸಿ ಆರಿಸಿ ಅದನ್ನು ಉಪಯೋಗ ಮಾಡಿರಿ. ಹಿಂಗೆ ಮಾಡೋದ್ರಿಂದ ರಿಕರೆಂಟ್ ಒಳ್ಳೊಳ್ಳೆ H. ಪೈಲೋರಿ ಇನ್ಫೆಕ್ಷನ್ ಆಗೋದನ್ನು ತಪ್ಪಿಸ್ಬೋದು, ಅಥವಾ ಒಂದೇ ಸಲ ಆಗಲ್ದಂಗೂ ನೋಡ್ಕೋಬೋದು. ಇದಿಷ್ಟು ಕಿರು ಮಾಹಿತಿ ಸ್ನೇಹಿತರೆ. H. ಪೈಲೋರಿ ಹೆಂಗೆ ಬರುತ್ತಾ, H. ಪೈಲೋರಿ ಇನ್ಫೆಕ್ಷನ್ನು ನಮಗೆ ಗ್ಯಾಸ್ಟ್ರೈಟಿಸ್ನ ಉಂಟು ಮಾಡೋಕ್ಕೆ ಒಂದು ಮುಖ್ಯ ಕಾರಣ ಇರೋದ್ರಿಂದ ಇದು ನಮ್ಮ ದೇಹವನ್ನು ಹೆಂಗೆ ಪ್ರವೇಶ ಮಾಡ್ತೈತಿ ಅನ್ನೋದ್ರ ಬಗ್ಗೆ ಮಾಹಿತಿ, ಮತ್ತು ಇದು ಒಳ್ಳೊಳ್ಳೆ ನಮ್ಮ ದೇಹವನ್ನು ಪ್ರವೇಶ ಮಾಡಬಾರ್ದು ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದೊಂದು ಕಿರು ಮಾಹಿತಿ. ನಿಮಗೆ ಇದಾದಮೇಲೂ ಮತ್ತೇನಾದ್ರು ಸಂದೇಹಗಳಿದ್ರೆ ಕಾಮೆಂಟ್ ಬಾಕ್ಸ್ನಾಗ ನೀವು ಬರೋದು ತಿಳಿಸ್ರಿ, ನಾನು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಅವಶ್ಯ ಮಾಡ್ತೇನೆ. ನಮಸ್ಕಾರ.